ಇದು ಬಿಟಾಲಿದು ಪ್ರೆಷರ್ ವಾಷರು. MRP ಬಂದು ನನಗೂ ಗೊತ್ತಿಲ್ಲ. ಈ ಕಡೆ ಉಂಟು. ಇಲ್ಲುಂಟು 60,053 ರೂಪಾಯಿ MRP. ಅಷ್ಟೆಲ್ಲ ಇಲ್ಲ ಇದಕ್ಕೆ. ನಾವು ಡಿಸ್ಕೌಂಟ್ ಎಲ್ಲ ಹೋಗ್ಬಿಟ್ಟು ಒಂದು 38,000 ರೂಪಾಯಿ ಕೊಟ್ವಿ. ಸೊ ಇದು ಪ್ರೆಷರ್ ವಾಷರು. ಇಂಡಸ್ಟ್ರಿಯಲ್ ಪರ್ಪಸ್ಗಷ್ಟೇ, ಮನೆಗಾಗಲ್ಲ ಇದು. ಎಷ್ಟು HP? 5 HP 3 ಫೇಸು. 5 HP 3 ಫೇಸ್ ಕನೆಕ್ಷನ್ ಇದು. ನಾರ್ಮಲ್ ಎಲೆಕ್ಟ್ರಿಸಿಟಿಲಿ ಓಡ್ಸೋಕ್ಕಲ್ಲ. ಈಗ ಫಸ್ಟು ಬಾಕ್ಸಲ್ಲಿ ಏನೇನು ಬಂದಿತ್ತೋ ಏನು ಇತ್ತೋ ಅದನ್ನು ನೋಡೋಣ. ಸೊ ಇದು ಇದು ಮೇನ್ ಯೂನಿಟ್. ಈ ವೀಲ್ಸ್ ಮತ್ತು ಈ ಹ್ಯಾಂಡಲ್ಲು ಸಪ್ರೇಟಾಗಿ ಬಂದಿರುತ್ತೆ. ಇದನ್ನು ಅಟ್ಯಾಚ್ ಮಾಡಬೇಕು. ಈಚೆ 2 ಬೋಲ್ಟ್ ಉಂಟು, ಈಚೆ 2 ಬೋಲ್ಟ್ ಉಂಟು. 4 ಬೋಲ್ಟಲ್ಲಿ ಅಟ್ಯಾಚ್ ಮಾಡಬೇಕು. ನೆಕ್ಸ್ಟು ಇಲ್ಲೊಂದು ಪಿನ್ ಲಾಕ್ ಥರ ರಾಡ್ ಬರುತ್ತೆ, ಅದನ್ನು ಪುಷ್ ಮಾಡಿ ಟೈರ್ ಕೂರಿಸ್ಬೋದು. ಅದಕ್ಕೆ ಈಚೆ ಬೋಲ್ಟ್ ಬರುತ್ತೆ. ದೊಡಮ ಅಂತಾರೆ ಇದಕ್ಕೆ ದೊಡಮ ಅಂತಾರೆ. ಇಲ್ಲಿ ಮುಂದೆ ಚೇಂಜ್ ಮಾಡ್ಕೋಬೋದು ನಾಜಲ್ಸ್ನ. ಇದು ಹಾಕಿದ್ರೆ ಹಿಂಗೆ ವೈಟ್ ಸ್ಪ್ರೆಡ್ ಆಗೋಕ್ಕೆ, ಇದು ಸ್ಟ್ರೈಟ್ ಸ್ಪ್ರೆಡ್ ಆಗೋಕ್ಕೆ. ಡಯಾಗ್ರಾಮ್ ತೋರಿಸಿ ಗೊತ್ತಾಗುತ್ತೆ. ಹಾಂ, ಹಿಂಗೆ. ಹಾಂ, ಸರಿ. ಇದು ಬೇರೆ ಬೇರೆ ನಾಜಲ್ ಉಂಟು. ಟೋಟಲ್ 4 ನಾಜಲ್ಸ್ ಕೊಟ್ಟಿದ್ದಾರೆ. ನಿಮಗೆ ರಿಕ್ವೈರ್ಡ್ ಏನು ಪರ್ಪಸ್ ಇದೆ ಅದಕ್ಕೆ ಆಗೋ ಥರ ಮಾಡ್ಕೋಬೋದು. 4 ನಾಜಲು, ಅದನ್ನು ಸ್ಟೋರ್ ಮಾಡೋಕ್ಕೆ ಸ್ಲಾಟ್ ಇಲ್ಲುಂಟು. ನೆಕ್ಸ್ಟು ಬಾಕ್ಸಲ್ಲಿ ಚೆಕ್ ಮಾಡಿದ್ರೆ ಏನೇನು ಉಂಟು ಅಂತ ಅಂದರೆ, ಇದ್ರದ್ದು ಹೋಸ್ ಪೈಪ್ ಕನೆಕ್ಷನ್ ಎಲ್ಲಿಗೆ ಮಾಡಬೇಕು ಅಂತ ಮತ್ತೆ ತೋರಿಸ್ತೀವಿ. ನೆಕ್ಸ್ಟು ಅದ್ರದ್ದು ಗೈಡ್ ಉಂಟು, ಏನೇನು ಐಟಮ್ಸ್ ಉಂಟು, ಸೇಫ್ಟಿ ರೂಲ್ಸು, ಇಂಜಿನ್ದು ಎಲ್ಲ ಡ್ರಾಯಿಂಗ್ ಕೊಟ್ಟಿದ್ದಾರೆ ಪಾರ್ಟ್ಸಿಂದೆಲ್ಲ. ನೆಕ್ಸ್ಟು ಇದು ನಮಗೆ ಹೋಸ್ ಪೈಪಿಗೆ ಇಫ್ ಇನ್ ಕೇಸ್ ನೀವು ಡ್ರಮ್ಮು ಬಕೆಟು ಈ ಥರದ್ರೊಳಗೆ ಸಂಪೊಳಗೆ ಹಾಕಿ ಇದು ಮಾಡ್ತೀರಾ ಅಂದರೆ ಇದನ್ನು ಯೂಸ್ ಮಾಡ್ಬೋದು ಫಿಲ್ಟರಾಗಿ. ನೆಕ್ಸ್ಟು ಒಂದು ಪ್ರೆಷರ್ ಗೇಜ್ ಉಂಟು. ಎಕ್ಸ್ಟ್ರಾ ವಾಷರ್ಸು, ಎಲ್ಲ ಥರದ್ದು ವಾಷರ್ಸ್ಗಳನ್ನ ಕೊಟ್ಟಿದ್ದಾರೆ. ಇದು ಪ್ರೆಷರ್ ಗೇಜು ಎಷ್ಟು PSI ಉಂಟು ಅಂತ ತೋರಿಸುತ್ತೆ. ನೆಕ್ಸ್ಟ್ ಇದು ವಾಟರ್ ಫಿಲ್ಟರು. ನೀರು ಟ್ಯಾಂಕಿಂದ ಬರೋ ಕನೆಕ್ಷನ್ನ ಒಂದು ಸೈಡ್ ಕೊಟ್ಟು ಇನ್ನೊಂದು ಸೈಡು ನಮ್ಮದು ಪಂಪಿಗೆ ಕನೆಕ್ಟ್ ಮಾಡ್ತೀವಿ. ಅದು ಬಂದುಬಿಟ್ಟು ನೆಕ್ಸ್ಟು ಇದು ವಾಷರ್ಸು ಇದೆಲ್ಲ ಉಂಟು. ನೆಕ್ಸ್ಟು ಎಲ್ಲ ಥರದ್ದು ಬೋಲ್ಟ್ಸು ನಟ್ಸು, ಅದಕ್ಕೆ ಬೇಕಾಗಿರೋ ಲಾಕಿಂಗ್ ವಾಷರ್ಸು ಪ್ರತಿಯೊಂದು ಇದರಲ್ಲೇ ಕೊಟ್ಟಿರ್ತಾರೆ. ಇದು ನಮ್ಮದು ಏನಂತ ಅಂತೀವಿ, ಗನ್ ಅಂತೀವಿ. ಈ ಗನ್ನ ಹೋಲ್ಡ್ ಮಾಡೋಕ್ಕೆ ಇದು ಇಲ್ಲಿಗೆ ಅಟ್ಯಾಚ್ ಮಾಡ್ಕೊಬೋದು. ಅದನ್ನು ಅಟ್ಯಾಚ್ ಮಾಡಿ ಅಲ್ಲಿ ಹ್ಯಾಂಗ್ ಮಾಡೋಕ್ಕೆ ಆಪ್ಷನ್ ಅದು. ನೆಕ್ಸ್ಟು ಗನ್ಗೆ ಸ್ವಲ್ಪ ಲೆಂತ್ ಇರೋ ಅಂಥದ್ದೇ ಪೈಪ್ ಕೊಟ್ಟಿದ್ದಾರೆ. ಮತ್ತು ಪೈಪು ತುಂಬ ಒಳ್ಳೆ ಗೇಜಿಂದು, ಬಿಟಾಲಿ ಅವ್ರದ್ದೇ ಹೋಸ್ ಪೈಪ್ ಇದು. ಭಾರಿ ಚೆನ್ನಾಗಿದೆ. ಈಗ ಗ್ಯಾಸ್ ಪೈಪ್ ಬರುತ್ತಲ್ಲ ಅದೇ ಥರ ಸಿಮಿಲರ್ ಮೆಟೀರಿಯಲ್, ಭಾರಿ ಗಟ್ಟಿ ಉಂಟು. ನೆಕ್ಸ್ಟ್ ಗನ್ ಸ್ಲಾಟ್ ಮಾಡೋದು ಹಾಗೆ. ಓಕೆ, ನೆಕ್ಸ್ಟು ಇದನ್ನು ತೋರಿಸಿದ್ರಲ್ಲ 2 ವೀಲ್ ಉಂಟು. ಈಚೆ ಹಿಂಗೆ ಮೂವ್ ಮಾಡ್ಕೋಬೋದು ಈ ಥರ. ಇದು ವೈರಿಂಗ್ ಕನೆಕ್ಷನ್ನು. ನೆಕ್ಸ್ಟು ಇದಕ್ಕೆ ಇಂಜಿನ್ ಆಯಿಲ್ ಹಾಕಬೇಕು ನಾವು. ಇಂಜಿನ್ ಆಯಿಲ್ ಅಲ್ಲ, ಆಯಿಲು ಪಂಪಿಗೆ ಹಾಕಬೇಕು. ಅದೇ ಆಯಿಲ್ ಪಂಪಿಗೆ ಹಾಕಬೇಕು. 20W40 ಆಯಿಲು ಕಂಪ್ನಿಯಿಂದ ಸಜೆಸ್ಟ್ ಮಾಡಿರೋದು, ಅದನ್ನೇ ನಾವು ಯೂಸ್ ಮಾಡ್ತೀವಿ. ಇಲ್ಲಿ ಪ್ಲಸ್ ಗೇಜ್ ಉಂಟು. ಇದು ಅರ್ಧ ಬರೋಷ್ಟು ನಾವು ಆಯಿಲ್ನ ಹಾಕಬೇಕು. ಆಯಿಲ್ ಫಿಲ್ಲರ್ ಕ್ಯಾಪು ಇಲ್ಲುಂಟು. ಇದು ಡ್ರೈನ್ ಬೋಲ್ಟು. ನೆಕ್ಸ್ಟು ಆನು ಆಫು ಪ್ರತಿಯೊಂದು ಇಲ್ಲುಂಟು. ಇದು ಮೇನ್, ಇದರಲ್ಲಿ ವೋಲ್ಟ್ ಮತ್ತು ಇದನ್ನು ತೋರಿಸುತ್ತೆ, ವೋಲ್ಟ್ ಮತ್ತು ಆ್ಯಮ್ಸ್ ತೋರಿಸುತ್ತೆ. ಇದು ಆನ್ ಆಫ್ಗೆ ಇಲ್ಲಿ ಆಪ್ಷನ್ ಉಂಟು ನೋಡಿ. ಇದ್ರ ಪ್ರಕಾರ ಇದಾಗುತ್ತೆ. ಫುಲ್ಲು ಇಲ್ಲಿ ಈಚೆ ಸ್ಟ್ರೈಟ್ ಆ್ಯರೋ ಉಂಟು. ಈಗ ಅದು ಆಫಲ್ಲಿ ಪೊಸಿಷನಲ್ಲಿದೆ. ಓಕೆ, ಸಾರಿ, ಮಧ್ಯದಲ್ಲಿದ್ದರೆ ಸ್ಟಾಪ್ ಅಂತ, ಇದು ಆಫ್ ಆಗಿದೆ ಅಂತ.
ನೆಕ್ಸ್ಟು ಲೆಫ್ಟಿಗೆ ಮಾಡಿದ್ರೆ ಇದು ಮ್ಯಾನ್ಯುವಲ್, ಅಂದರೆ ಎನಿ ಟೈಮು ರನ್ ಆಗ್ತಾ ಇರುತ್ತೆ. ಆಟೋ ಅಂದರೆ ನಾವು ಗನ್ ಯಾವಾಗ ಆನ್ ಮಾಡ್ಕೊತೀವಿ ಆವಾಗ ಇದು ಮೋಟ್ರು ಆನ್ ಆಗುತ್ತೆ. ಸೊ ಮೋಸ್ಟ್ ಪ್ರಾಬಬ್ಲಿ ನಾವು ಇದನ್ನು ಆಟೋದಲ್ಲೇ ಯೂಸ್ ಮಾಡ್ತೀವಿ. ಈಗ ಎಲ್ಲರೂ ಹೋಗ್ಬೇಕಂದ್ರೆ ನಾವು ಯೂಸ್ ಮಾಡಲ್ಲ ಅನ್ನೋ ಟೈಮಲ್ಲಿ ಮಾತ್ರ ನಾವು ಇದನ್ನು ಆಫ್ ಮಾಡಿರ್ತೀವಿ. ನೆಕ್ಸ್ಟ್ ಇದಕ್ಕೆ ಒಂದು MCB ಕೊಟ್ಟಿದ್ದಾರೆ. ಇದು ಇಫ್ ಇನ್ ಕೇಸ್ ಎನಿ ಮಾಲ್ ಫಂಕ್ಷನ್ನು ಅಥವಾ ಏನಾದ್ರು ಎಲೆಕ್ಟ್ರಿಕಲ್ ಫ್ಲಕ್ಚುಯೇಷನ್ಸ್ ಆದಾಗ ಇದು ಟ್ರಿಪ್ ಆಗುತ್ತೆ. ಈಚೆಯಿಂದ ನಮಗೆ ಇದು ಗನ್ನಿಗೆ ಕನೆಕ್ಷನ್ನು, ಇದು ಹೋಸಿಂದು, ಇದು ಔಟ್ಲೆಟ್ಟು, ಇದು ಇನ್ಲೆಟ್ ಇಷ್ಟು ಉಂಟು. 230 ಬಾರ್ ಪ್ರೆಷರ್ ಅಂತ ಕೊಟ್ಟಿದ್ದಾರೆ. ನಾವಿನ್ನೂ ಇದನ್ನು ರನ್ ಮಾಡಿ ಚೆಕ್ ಮಾಡಿಲ್ಲ ಹೆಂಗಿದೆ ಅಂತ. ನೆಕ್ಸ್ಟು ಇದನ್ನು ಎಲ್ಲ ಫುಲ್ ಕಂಪ್ಲೀಟ್ ಸೆಟಪ್ ಆದಮೇಲೆ ಇದಕ್ಕೆ ಕನೆಕ್ಷನ್ ಎಲ್ಲ ಕೊಟ್ಟು ಒಂದ್ಸಲಿ ರನ್ ಮಾಡಿ ಅದನ್ನು ಟೆಸ್ಟ್ ಮಾಡ್ತೀವಿ ಯಾವ ಥರ ಇದೆ ಅಂತ. ಬಟ್ ಇಂಡಸ್ಟ್ರಿಯಲ್ ಯೂಸಿಗೆ ಇದು ಸ್ವಲ್ಪ ನಿಮಗೆ ಕಾಸ್ಟ್ ಎಫೆಕ್ಟಿವ್ ಆಪ್ಷನ್ನು. ಬೇರೆ ಬಾಷಿಂದು ಎಲ್ಲ ಹೋಗ್ತೀವಿ ಅಂದರೆ ತುಂಬ ಪ್ರೈಸ್ ಬರುತ್ತೆ. ದಿಸ್ ಇಸ್ ಫೈನ್, ದಿಸ್ ಇಸ್ ಗುಡ್, ತುಂಬ ಕಾಸ್ಟ್ ಅಂತಲೂ ಇಲ್ಲ. ಬಟ್ ಅದೇ ಈಗ ಹೆಂಗಿದೆ ಅಂತ ನೋಡಬೇಕು. ಮತ್ತು ಸ್ಪೇರ್ಸ್ ಎಲ್ಲ ಸಿಗುತ್ತೆ ಅಂತ ವಿಚಾರಿಸಿದ್ವಿ ತುಂಬ